ಗೌರಿ ಒಂದು ಗ್ರಾಮದಲ್ಲಿ ತನ್ನ ಪತಿಯೊಂದಿಗೆ ವಾಸವಾಗಿದ್ದಳು. ಅವಳು ಮನೆಯ ಎಲ್ಲಾ ಕೆಲಸಗಳಲ್ಲಿ ತೀವ್ರವಾದ ತಾಳ್ಮೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡುತ್ತಿದ್ದಳು. ಆದರೆ ಅವಳ ಅತ್ತೆ ಸೀತಮ್ಮ ತುಂಬಾ ಕಟ್ಟುನಿಟ್ಟಾದವರು. ಪ್ರತಿದಿನವೂ ಸೊಸೆಯ ತಪ್ಪು ಹಿಡಿದು ಕಿರಿಕ್ ಮಾಡುತ್ತಿದ್ದಳು. ನೀನು ಹೀಗೆ ಮಾಡಿದ್ರೆ ನಮ್ಮ ಮನೆಯ ಶ್ರೇಯಸ್ಸು ಹಾಳಾಗುತ್ತದೆ ಎಂದು ಸೀತಮ್ಮ ಶಬ್ದ ಮಾಡುತ್ತಿದ್ದಳು. ಗೌರಿ ಸಹನಶೀಲತೆಯಿಂದೆಲ್ಲ ಸಹಿಸುತ್ತಾ ಕಾಲ ಕಳೆಯುತ್ತಿದ್ದಳು. ವರ್ಷಗಳು ಕಳೆದವು. ಗೌರಿಗೆ ಮಗಳು ಹಾಗೂ ಮಕನೂ ಆದರು. ಸಮಯ ತನ್ನ ಸುತ್ತು ಹಾಕಿತು. ಇದೀಗ ಗೌರಿ ಅತ್ತೆಯಾದಳು ಮತ್ತು ಅವಳ ಮನೆಯೊಳಗೆ ಹೊಸ ಸೊಸೆ ರಾಧಾ ಪ್ರವೇಶಿಸಿದಳು. ಒಂದು ದಿನ ರಾಧಾ ಉಪ್ಪು ತಕ್ಕಮಟ್ಟಿಗೆ ಹಾಕದಾಗ ಗೌರಿಗೆ ಕೋಪವಾಯಿತು. ಇವತ್ತು ನಿನ್ ಇಡ್ಲಿಯಲ್ಲಿ ರುಚಿಯೇ ಇಲ್ಲ ಎಂದು ಬಾಯಿಯಿಂದ ತಪ್ಪಿದಂತೆ ಹೇಳಿದಳು. ಅಷ್ಟರಲ್ಲಿ ಗೌರಿಗೇನೂ ನೆನಪಾಯಿತು, ತನ್ನ ಕಾಲದಲ್ಲಿ ಸೀತಮ್ಮನ ಮಾತುಗಳು ಎಷ್ಟೋ ನೋವಿಸಿದವು ಎಂಬುದು. ತಕ್ಷಣ ತಾನು ತಿದ್ದಿಕೊಂಡಳು. ಅವಳು ನಗು ಬೀರುತ್ತಾ ರಾಧಾವನ್ನು ನೋಡಿದಳು. ನಾನೊಂದು ವೇಳೆ ತಪ್ಪಾಗಿ ಹೇಳಿದ್ರೆ ಕ್ಷಮಿಸು ರಾಧಾ. ನಾನು ಕೂಡ ಒಂದು ಕಾಲದಲ್ಲಿ ಸೊಸೆಯಾಗಿದ್ದೆ. ಅತ್ತೆಗೂ ಒಂದು ಕಾಲ ಇತ್ತು, ಈಗ ನಿನ್ನ ಕಾಲ.